ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮಾರ್ನಿಂಗ್ ವಿಡಿಯೋ ನಾನು ವಾಕಿಂಗಿಗೆ ಹೋದಾಗ ಮಾಡಿದ್ದು. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮರದಲ್ಲಿ ಎಲೆಯೇ ಕಾಣಿಸಲ್ಲ, ಎಲ್ಲ ಹಕ್ಕಿಗಳೇ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನೊಂದು ವಿಡಿಯೋ ಮಾಡಿದ್ದು, ಅದರಲ್ಲಿ ಕೂಡ 6:30 ಆಗಿ ಹೋಗಿತ್ತು, ಆದರೂ ಕೂಡ ಚಂದ್ರ ಕಾಣಿಸ್ತಾ ಇದ್ರು. ಸೊ ಇದನ್ನು ನಾನು ತೋರಿಸೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದು. ಮಾರ್ನಿಂಗ್ ವ್ಯೂ ಯಾವತ್ತೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಅಲ್ಲ. ಸೊ ಓಪನ್ ಗ್ರೌಂಡ್ ಆಗಿರೋದ್ರಿಂದ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಮನೆಗೆ ಬಂದೆ, ಇವನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾನೆ ಇದ್ದೆ. ಆಗ ಹಸ್ಬೆಂಡ್ ಹೇಳಿದರು ಹಲಸಿನ ಹಣ್ಣು ಸ್ಮೆಲ್ ಬರ್ತಾ ಉಂಟು ಅಂತ ಹೇಳಿ. ನನ್ನ ಮಗ ನೋಡಿ ಚೆಕ್ ಮಾಡಲಿಕ್ಕೆ ಸಹ ಗೊತ್ತುಂಟು ಹೇಗೆ ಮಾಡಿ ಟಕ ಟಕ ಮಾಡಿ ಸೌಂಡ್ ಮಾಡ್ತಾ ಇದ್ದಾನೆ. ಸೊ ನಾನು ಹೇಳಿದೆ ಅವನು ಬೆಳಿಗ್ಗೆ ಹೋಗೋ ಮೊದಲು ತಿಂದೆ ಹೋಗಲಿ, ಅವನಿಗೆ ಇಷ್ಟ ಉಂಟಲ್ಲ ಅದು ಅಂತ ಹೇಳಿ. ಸೊ ಕಟ್ ಮಾಡೋದು ತಯಾರಿ ಸ್ಟಾರ್ಟ್ ಆಯಿತು. ಅವನು ಆ್ಯಕ್ಚುಲಿ ದೋಸೆ ತಿಂತಾ ಇದ್ದ, ಮತ್ತು ಇವರು ಕಟ್ ಮಾಡೋಣ ಅಂತ ಹೇಳಿದ್ದಕ್ಕೆ ದೋಸೆ ಬಿಟ್ಟು ಹಲಸಿನ ಹಣ್ಣಿನ ಹತ್ರ ಬಂದ್ವಿ. ಸ್ವಲ್ಪ ಕಪ್ಪಾಗಿದೆ, ಸೊ ಒಳ್ಳೆಯದುಂಟಾ ಇಲ್ಲವಾ ಗೊತ್ತಿಲ್ಲ. ಈ ವರ್ಷದ ಫಸ್ಟ್ ಹಲಸಿನ ಹಣ್ಣು ಇದು. ಅದರ ನಂತರ ಕಟ್ ಮಾಡಿದರೆ ಅದು ನೋಡಿದರೆ ಕಾಯಿ. ಇವನಿಗೆ ತುಂಬ ಬೇಜಾರಾಯಿತು ಮಗನಿಗೆ, ಹಲಸಿನ ಹಣ್ಣು ಕಾಯಿ ಅಂತ ಹೇಳಿ. ಆದರೂ ಕೂಡ ಕೇಳ್ತಾ ಇರಲಿಲ್ಲ. ಕಾಯಿ ಆದರೂ ಕೂಡ ಒಂದೆರಡು ತಿಂದಿದ್ದಾನೆ ಅವನಿಗೆ ಅಷ್ಟು ಹೇಗೆ ಇಷ್ಟ ಗೊತ್ತಿಲ್ಲ ಹಲಸಿನ ಹಣ್ಣು. ಮತ್ತೇನು ಮಾಡೋದು, ಅದು ಒಳ್ಳೇದಿರಲಿಲ್ಲ ಅಲ್ಲ. ಸೊ ಹೇಗಾದರೂ ಒಂದು ಅವನ ಮೂಡ್ ಸರಿ ಮಾಡಬೇಕಂತ ಹೇಳಿ ಶುಗರ್ ಕೆನ್ ಅಂದರೆ ಕಬ್ಬು ಏನುಂಟು ಅದು ಇತ್ತು ನಮ್ಮ ಮನೆಯಲ್ಲಿ. ಸೊ ಅದನ್ನು ಅವನಿಗೆ ಕಟ್ ಮಾಡಿ ಕೊಡ್ತಾ ಇದ್ದರು ಹಸ್ಬೆಂಡ್. ಅವನು ಜಾಸ್ತಿ ತಿನ್ನೋದಿಲ್ಲ ಅದು, ಜಸ್ಟ್ ಏನಾದರೂ ಒಂದು ಈಗ ಮಂಗ ಮಾಡಬೇಕಲ್ಲ. ಈಗ ಅದು ಕಾಯಿ ಕಟ್ ಮಾಡ್ಕೊಂಡಿದೆ. ಅತ್ತೆ ಬೊಬ್ಬೆ ಆಗ್ತಾಯಿದ್ರು, ನೀನು ಯಾಕೆ ಕಟ್ ಮಾಡಿದ್ದು ಅಂತ ಹೇಳಿ. ನನಗೆ ಕೂಡ ಅದ್ರದ್ದು ಸ್ಮೆಲ್ ಬರ್ತಾ ಇರಲಿಲ್ಲ, ಅವರಿಗೆ ಎಲ್ಲಿಂದ ಸ್ಮೆಲ್ ಬರ್ತಾ ಇತ್ತು ಗೊತ್ತಿಲ್ಲ ನನಗೆ. ಸೊ ಇದನ್ನು ಒಂದು ಸ್ವಲ್ಪ ತಿಂದಿದ, ಮತ್ತೆ ಅದು ನನಗೇನೆ ಕೊಟ್ಟ. ನೆಕ್ಸ್ಟ್ ಹೊರಟಿದ್ದ ಸ್ಕೂಲಿಗೆ ಹೋಗಲಿಕ್ಕೆ. ಈಗ ಅವನಿಗೆ ನಾನು ಹೂ ಕಟ್ಟಿಕೊಂಡು ಕೊಡ್ತಾ ಇದ್ದೀನಿ, ಮನೆಯದೇ ಹೂ ಇದು. ಹೂ ಕಟ್ಟಿ ಕೊಡ್ತಾ ಇರೋದು ಯಾಕಂದರೆ ಅವನು ತೊಗೊಂಡೋಗ್ತಾನೆ. ನಾನು ಡ್ರೈವರ್ ಅಂಕಲಿಗೆ ಕೊಡ್ತೀನಿ, ಅವರು ಅಲ್ಲಿ ದೇವರಿಗೆ ಗಣಪತಿಗೆ ಇಡ್ತಾರೆ. ಐ ಥಿಂಕ್ ಅವನಿಗೆ ಅದು ಯಾವ ದೇವರಂತ ಗೊತ್ತಿಲ್ಲ. ಸೊ ಅವನು ಎಲಿಫೆಂಟಿಗೆ ಇಡ್ತಾರೆ ಅಂತ ಹೇಳ್ತಾನೆ. ಸೊ ನಾನು ಅವನಿಗೆ ಅದಕ್ಕೋಸ್ಕರ ಕಟ್ಟಿ ಕೊಡ್ತಾ ಇದ್ದೆ, ನೀನು ಕೊಡು ಅಂತ ಹೇಳಿ. ನಾನು ನನ್ನ ಮಗನಿಗೆ ಎಲ್ಲ ದೇವರು ಒಂದೇ ಅಂತ ಹೇಳಿ ಕಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಪೂಜಿಸುವ ದೇವರು ಯಾವುದೇ ಆಗಿರಲಿ, ರೆಸ್ಪೆಕ್ಟ್ ಎಲ್ಲ ದೇವರಿಗೂ ಕೊಡಬೇಕು. ಸೊ ಅವನಿಗೆ ಇಷ್ಟ ಉಂಟು ಕೊಡಲಿಕ್ಕೆ ಫ್ಲವರ್. ನಾನು ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಅವನಿಗೆ ಕೂಡ ರೆಸ್ಪೆಕ್ಟ್ ಇರ್ತದೆ ಅಂತ ಹೇಳಿ ಕಟ್ಟಿಕೊಟ್ಟೆ. ನಾನು ಕೇಳಿದೆ ಅವನ ಹತ್ರ, ನೀನು ಕೊಟ್ಟಿದೆಯಾ ಅಂತ ಹೇಳಿ. ಕೊಟ್ಟಿದ್ದಾನೆ ಅಂತ ಹೇಳಿದ್ದಾನೆ. ಮತ್ತು ನೀತನಿಗೂ ಕೂಡ ನೆನಪಿಲ್ಲ ಅಂತೆ ಹತ್ತಿಸುವಾಗ ಡ್ರೈವರ್ ಅಂಕಲಿಗೆ ಕೊಡಲಿಕ್ಕೆ ತಂದಿದ್ದವನು ಅಂತೇಳಿ. ಅಂದರೆ ಮೊನ್ನೆ ಒಂದು ವೈಟ್ ಫ್ಲವರ್ ದೊಡ್ಡದು ತೊಗೊಂಡೋಗಿದ್ದ, ಅವರು ಇಟ್ಟಿದ್ರಂತೆ. ಸೊ ಅವನೇ ಅದಕ್ಕೋಸ್ಕರ ತೊಗೊಂಡೋಗಿದ್ದ. ನೆಕ್ಸ್ಟ್ ಅವನಿಗೆ ಸ್ವಲ್ಪ ಕಫ ಉಂಟು ಎದೆಯಲ್ಲಿ, ಸೊ ಅದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೆ. ಅವನು ವೀಡಿಯೋಗೋಸ್ಕರ ಎಂಥ ಪೋಸ್ ಕೊಡೋದು ನೋಡಿ, ಅವನಿಗೆ ಅದಂದರೆ ಆಗಲ್ಲ, ಆದರೂ ತಿಂತಾನೆ ಪಾಪ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಕೆಮ್ಮು ಮತ್ತು ಕಫಕ್ಕೆ ಹೊರಗಿದ್ದು ಮೆಡಿಸನ್ ಏನು ಕೊಡೋದಿಲ್ಲ. ಜಸ್ಟ್ ಬ್ಲ್ಯಾಕ್ ಪೆಪ್ಪರ್, ಶುಂಠಿ ಮತ್ತು ವೀಳ್ಯದೆಲೆ ಈ ಥರದ್ದೆಲ್ಲ ಜಜ್ಜಿ ಅದರದ್ದು ಜ್ಯೂಸ್ ತೆಗೆದು ಹನಿ ಹಾಕಿ ಕೊಡೋದು. ಕುಡಿತಾನೆ ಪಾಪ, ಬಟ್ ಅಷ್ಟೇನು ದೊಡ್ಡ ಇಷ್ಟ ಇಲ್ಲ. ಬಟ್ ತುಂಬ ಮಕ್ಕಳು ಈ ಥರದ್ದೆಲ್ಲ ಕುಡಿಲಿಕ್ಕೆ ಉಪದ್ರ ಮಾಡೋದನ್ನು ನೋಡಿದ್ದೀನಿ ನಾನು. ಕಾಲಲ್ಲಿ ಹಾಕಿ ಕಾಲು ಹಿಡಿದು ಕೈ ಹಿಡಿದು ಕೊಡಬೇಕು. ಅವನಿಗೆ ಹಾಗೇನಿಲ್ಲ, ಅವನು ತಿಂತಾನೆ, ಅದು ಅವನಿಗೆ ಅಭ್ಯಾಸ ಕೂಡ ಆಗಿದೆ. ಅವನಿಗೆ ಮತ್ತೆ ಕಫ ವಾಮಿಟ್ ಆಗಿ ಹೋಗ್ತದೆ ಇದು ಕಂಟಿನ್ಯೂಸ್ ಒಂದು ಸ್ವಲ್ಪ ದಿನ ಕೊಡೋದ್ರಿಂದ. ಅವನು ಹೋದ ನಂತರ ಹಸ್ಬೆಂಡ್ ಅಂಗಳವನ್ನು ಅದು ಮೊನ್ನೆ ತಂದ ಮಷೀನಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಅಂಗಳ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದು ದಿನದಲ್ಲಿ ಆಗೋದು ಡೌಟ್, ಬಿಕಾಸ್ ಅದು ಸ್ಲೋ ಆಗಿ ಸ್ಪ್ರೇ ಆಗಿ ಮಾಡಬೇಕಲ್ಲ. ಬಟ್ ಒಳ್ಳೆ ಕ್ಲೀನ್ ಆಗಿದೆ ಆಗ್ಬೋದಾ. ನನಗೆ ಇಷ್ಟು ರಫ್ ಆಗಿ ಉಂಟು ನಮ್ಮ ಮನೆಯಲ್ಲ ಅಂದರೆ ಅಂಗಳ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಯಾವಾಗ ನೋಡಿದರೂ ನೈಸ್ ಅಂತಲೇ ಫೀಲ್ ಆಗ್ತಿತ್ತು. ರಫ್ ಇದ್ದರೆ ಒಳ್ಳೆಯದಲ್ಲ, ಮಳೆಗಾಲದಲ್ಲಿ ಎಲ್ಲ ಇದು ಜಾರಲ್ಲ. ಸೊ ಈ ಥರ ಅವರು ಕ್ಲೀನ್ ಮಾಡಿದ್ದಾರೆ. ಫುಲ್ ಅಂಗಳ ಕ್ಲೀನ್ ಮಾಡಲಿಕ್ಕೆ ಒಂದು ವಾರ ಬೇಕಂತ ಅನಿಸ್ತದೆ. ನೆಕ್ಸ್ಟ್ ಬಂದು ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ನಾವು ಪೆಟ್ರೋಲ್ ತುಂಬಿಸಿ ಇಡುವ, ಸ್ವಲ್ಪ ರೀಲ್ಸ್ ಎಲ್ಲ ತುಂಬ ಬರ್ತಾ ಉಂಟು.
ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ. ಹಸ್ಬೆಂಡ್ ನಿನಗೆ ಹುಚ್ಚು ಕಟ್ಟಿದೆ, ಹಾಗೆಲ್ಲ ಆಗಲ್ಲ, ಸ್ಟಾಕ್ ಇರುತ್ತೆ, ಹೋಗೋದು ಬೇಡ ಅಂದ್ರೂ ಹಠದಲ್ಲಿ ನಾನು ಇರಲಿ ಅಲ್ಲ, ಏನಾಗ್ತದೆ, ಯೂಸ್ ಆಗ್ತದಲ್ಲ ತಂದರೂ ಕೂಡ ಎಲ್ಲ ರೀಲ್ಸಲ್ಲಿ ಬರ್ತಾ ಉಂಟು, ಕಾಸ್ಟ್ಲಿ ಆಗ್ತದೆ ಕಾಸ್ಟ್ಲಿ ಆಗ್ತದೆ. ನನ್ನ ಸಮಾಧಾನಕ್ಕೆ ಆದರೂ ಒಂದು 10 ಲೀಟ್ರ್ ಆದರೂ ತರೋಣ ಅಂತ ಹೇಳಿ ಹಠದಲ್ಲಿ ಅವರನ್ನು ಒಂದು ಹೇಗಾದರೂ ಒಂದು ರೆಡಿ ಮಾಡಿದೆ. ಅವ್ರು ಹೇಳ್ತಾ ಇದ್ರು, ನಿನಗೆ ಹುಚ್ಚು ಕಟ್ಟಿದೆ, ಎಂತೆಂಥ ರೀಲ್ಸ್ ನೋಡೋದು, ಅದ್ರ ನಂತರ ನೀನು ಸಹ ಮಾಡೋದು. ನಾನು ಹೇಳಿದೆ, ಹೊನ್ನಾವರದಲ್ಲಿ ಕುಮಟಾದಲ್ಲಿ ಎಲ್ಲ ರೀಲ್ಸ್ ಬರ್ತಾ ಉಂಟು, ನನಗೆ ಗೊತ್ತಿಲ್ಲ, ನನಗೆ ಪೆಟ್ರೋಲು ತುಂಬಿಸಬೇಕು ಒಂದು 10 ಲೀಟ್ರು, ಸೊ ಹೇಗಾದರೂ ಒಂದು ತುಂಬಿಸೋಣ ಅಂತ ಹೇಳಿ ಹೊರಟಿದ್ದು. ಅದು ನೋಡಿದರೆ ನಾನು ಮನೆಗೆ ಬಂದ ನಂತರ ಒಂದು ರೀಲ್ಸ್ ಬಂತು ಆಯಿತಾ, ನನಗೆ ಗೊತ್ತಿಲ್ಲ ಯಾವುದು ಸತ್ಯ ಅಂತ, ಪೆಟ್ರೋಲ್ ಬರೋದೇ ರಷ್ಯಾದಿಂದ ಅಂತ ಹೇಳಿ. ಯಾವುದು ಸತ್ಯವೋ ಗೊತ್ತಿಲ್ಲ, ಒಟ್ಟಾರೆ ನಾನೊಂದು 10 ಲೀಟ್ರ್ ಪೆಟ್ರೋಲ್ ತಂದಿಟ್ಕೊಂಡು ಬಿಟ್ಟಿದ್ದೀನಿ. ಅದ್ರ ನಂತರ ನಾನು ಸಲೂನಲ್ಲಿ ವರ್ಕ್ ಮಾಡ್ತಾ ಇರುವಾಗ ಏನೋ ಒಂದು ಸೌಂಡ್ ಬಂತು ಹೊರಗಡೆ. ಸೌಂಡ್ ಬಂದದ್ದಿಂದ ನಾನು ಹೊರಗೆ ನೋಡಿದರೆ ಉಜಿರೆಯಲ್ಲಿ ಬ್ರಹ್ಮ ಕಳಶ, ಐ ಥಿಂಕ್ ನಾನು ಪೋಸ್ಟರ್ ನೋಡಿದ್ದು ಅದೇ ಅಂತ ಅಂದ್ಕೊಳ್ತೀನಿ ನಾನು. ಇದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ತೊಗೊಂಡು ಹೋಗೋದು ಅಂತ ಅಂದ್ಕೊಳ್ತೀನಿ ನಾನು. ಸೊ ಆ ಫಂಕ್ಷನಿಗೋಸ್ಕರ ಮೆರವಣಿಗೆಯಲ್ಲಿ ಇದನ್ನು ತೊಗೊಂಡು ಹೋಗ್ತಾಯಿದ್ರು. ಭಯಂಕರ ಹೆವಿ ಉಂಟು ಆಗ್ಬೋದಾ, ಅದೇ ಟ್ರಕ್ಕೇ ಸ್ವಲ್ಪ ಅಕ್ಕಿ ಹೋದಾಗೆ ಇತ್ತು, ಜಗ್ಗಿದಾಗೆ ಸ್ವಲ್ಪ, ಮಾತ್ರ ಮಸ್ತ್ ಉಂಟು ನೋಡಲಿಕ್ಕೆ. ಫ್ರೀ ಇತ್ತು, ಅಂದರೆ ರೋಡ್ ಫ್ರೀ ಇತ್ತು, ಸೊ ಅದರಿಂದ ಅದು ತುಂಬ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಸೊ ಅದ್ರದ್ದು ಒಂದು ನಾನು ವಿಡಿಯೋ ಮಾಡಿದ್ದು, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಅದು ನೋಡಲಿಕ್ಕೆ ಕೂಡ. ನೆಕ್ಸ್ಟ್ ಬಂದು ನಾನು ಮನೆಗೆ ಬಂದೆ, ಈವ್ನಿಂಗ್ ಟೈಮಲ್ಲಿ ಮಾಡಿದ ವಿಡಿಯೋ ಇದು. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಮನೆಗೆ ಬಂದಾಗ ಉಂಟಲ್ಲ, ಒಬ್ಬರು ಸೀರೆ ಮಾರುವವರು, ಒಂದು ಮುಸ್ಲಿಮ್ ಅವರು ಬಂದಿದ್ದರು, ಅವರು ವರ್ಷದಲ್ಲಿ ಒಂದು ಸಲ ಬರ್ತಾರೆ, ಅವರು ಸೀರೆ ತೊಗೊಂಡು ಬಂದಿದ್ದರು. ಅತ್ತೆ ಅವ್ರ ಹತ್ರ ಒಂದು ಸೀರೆ ತೊಗೊಂಡಿದ್ರು, ಪರ್ಚೇಸ್ ಮಾಡಿದರು. ನನಗೆ ಅವ್ರು ಬಂದಾಗ ವೀಡಿಯೋ ಮಾಡಲಿಕ್ಕೆ ನೆನಪೇ ಇಲ್ಲ. ನನಗೆ ನೀತ ಮತ್ತೆ ಕೇಳಿದ್ರು ಸಲೋನಿಗೆ ಹೋದಾಗ, ನೀನು ವೀಡಿಯೋ ಮಾಡಿದೇ ಇಲ್ಲ ಅಂತ. ಅದಕ್ಕೆ ನಾನು ಮಾಡಿಲ್ಲವ, ಅವ್ರು ಬಂದಾಗ ನನಗೆ ನೆನಪೇ ಇಲ್ಲ, ಸೀರೆ ನೋಡೋದ್ರಲ್ಲಿಯೇ ಬ್ಯುಸಿ ನಾನು ಅಂತ ಹೇಳಿದೆ. ಅಂತ ಹೇಳ್ತಾ ಇಲ್ಲ, ನೀನೊಂದು ಬ್ಲಾಗರ್, ನಿನಗೆ ವೀಡಿಯೋ ಮಾಡಲಿಕ್ಕೆ ಬೇರೆಯವರು ನೆನಪು ಮಾಡಬೇಕು ಅಂತ ಹೇಳಿ. ಸೊ ಈ ಕಲರ್ ಒಂದು ಸೀರೆ ತೊಗೊಂಡಿದ್ದು. ನನಗೆ ಈ ಕಲರೆಲ್ಲ ಅಷ್ಟು ಇಷ್ಟ ಇಲ್ಲ, ಬಟ್ ಅವರವರ ಇಷ್ಟ, ಅವರಿಗೆ ಈ ಕಲರ್ ಇಷ್ಟ, ಸೊ ಅವರು ಇದನ್ನು ತೊಗೊಂಡಿದ್ದಾರೆ, ನಾನು ತೊಗೊಂಡಿಲ್ಲ, ನನಗೆ ಸೀರೆಗಳು ಅಷ್ಟು ಇಷ್ಟ ಇಲ್ಲ. ಅದರ ನಂತರ ನೆಕ್ಸ್ಟ್ ಡೇ ನಾನು ಬಂದದ್ದು ಬ್ಲಡ್ ಟೆಸ್ಟಿಗೆ. ನನಗೆ ಏನೂ ಆಗಿಲ್ಲ, ಬಟ್ ಡಾಕ್ಟ್ರ್ ಹೇಳಿದರು ಒಂದು ಬ್ಲಡ್ ಟೆಸ್ಟ್ ಮಾಡಿ ಶುಗರಿಗೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾನು ಸ್ಕಿನ್ ಡಾಕ್ಟ್ರ್ ಹತ್ರ ಹೋದಾಗ, ಬಿಕಾಸ್ ಅದು ಬಾಯ್ಲ್ಸ್ ಎದ್ದದ್ದು ಒಂದು, ಇನ್ನೊಂದು ನಾನು ಕೇಳಿದ್ದೆ ತುಂಬ ದಪ್ಪ ಆಗ್ತಾ ಇದ್ದೀನಿ, ಅದು ಕೂಡ ಬೆಲಿ ಫ್ಯಾಟ್ ಹತ್ರ ಮಾತ್ರ ಅಂತ ಹೇಳಿ. ಶುಗರ್ ಟೆಸ್ಟ್ ಮಾಡಿ ನೋಡಿ ಒಂದು ಸಲ, ರ್ಯಾಂಡಮ್ ಆಗಿ ಮಾಡಿ ನೋಡ್ಬೋದಲ್ಲ ಅಂತ ಹೇಳಿದರು. ಸೊ ಮಡಂತಿಯರಲ್ಲಿ ರ್ಯಾಂಡಮ್ ಆಗಿ ಇವತ್ತೊಂದು ಮಾಡಿ ಬಿಡೋಣ ಅಂತ ಅಂದ್ಕೊಂಡೆ, ಫ್ರೀ ಇತ್ತು ಕೂಡ. ಸೊ ಈಗ ಮಾಡಲಿಕ್ಕೆ ಬಂದಿದ್ದೀನಿ, ನೋಡಬೇಕು ಏನಾಗ್ತದೆ ಅಂತ ಅಂದ್ಕೊಂಡು ಬಂದಿದ್ದು. ಅದು ನೋಡಿದರೆ ಅವರಿಗೆ ಹೇಳಿ ಬಂದಿದ್ದೆ ನಾನು, ಒಂದು ವೇಳೆ ನನಗೆ ಇಲ್ಲ ಅಂತ ಹೇಳಿದರೆ ಕಾಲ್ ಮಾಡಲಿ ಬಿಡಿ, ನಾನು ಮತ್ತೆ ರಿಪೋರ್ಟ್ ತೊಗೊಂಡು ಹೋಗಲಿಕ್ಕೆ ಬರಲ್ಲ, ನನಗೇನು ರಿಪೋರ್ಟ್ ಇದು ನೀಡಿಲ್ಲ, ಜಸ್ಟ್ ನನಗೆ ಚೆಕ್ಕಿಗೆ ಅಷ್ಟೇ, ನಾನು ಯಾಕೆ ದಪ್ಪನೇ ಆಗ್ತಾ ಇದ್ದೀನಿ, ಅದು ಕೂಡ ಬೆಲಿ ಫ್ಯಾಟ್ ಹತ್ರ ಮಾತ್ರ ಅಂತ ಹೇಳಿ. ಸೊ ಮತ್ತು ಅವರು ಕಾಲ್ ಮಾಡಿ ಹೇಳಿದರು ನನಗೆ, ಇಲ್ಲ ಮೇಡಮ್ಮು ನಾರ್ಮಲ್ ಉಂಟು ಅಂತ ಹೇಳಿ. ಒಂದು ಸಲ ಸಮಾಧಾನ ಆಯಿತು, ಆದರೆ ಯಾಕೆ ಮಾತ್ರ ದಪ್ಪ ಆಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಡಯಟ್ ಮಾಡಲೇಬೇಕಾ ಅಂತ ಲಾಸ್ಟಿಗೆ ಆಪ್ಷನ್ ಇಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಬಂದು ನಾನು ಸಲೋನಿಗೆ ಬಂದೆ. ಅಲ್ಲಿಂದ ಬರುವಾಗ ಒಂದು ದೊಡ್ಡ ಸರ್ಪ್ರೈಸ್ ಸಿಕ್ಕಿತು, ಮಗಂದು ಬೂಸ್ಟರ್ ಸೀಟ್. ಲಾಸ್ಟ್ ಟೈಮ್ ನಾನು ಮಾಲಲ್ಲಿ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ, ನಾನು ಹೇಳಿದ್ದೆ ನಿಮಗೆ, ಅದು ಬಂದಿದೆ. ಗೊತ್ತಿಲ್ಲದವರಿಗೆ ನಾನು ಹೇಳ್ತೀನಿ, ಬೂಸ್ಟರ್ ಸೀಟ್ ಅಂದರೆ ಅಬವ್ 4, ಆಫ್ಟರ್ 4 ಅಂದರೆ 4 ವರ್ಷದ ನಂತರ ಈ ಥರ ಸೀಟ್ ಬರುತ್ತೆ. ಚಿಕ್ಕದಿರುವಾಗದ್ದು ಸೀಟ್ ನೀವು ನೋಡಿರ್ಬೋದು, ಆ ಥರದ್ದು ತುಂಬ ಜನ ಇಂಡಿಯಾದಲ್ಲಿ ಯೂಸ್ ಮಾಡ್ತಾರೆ, ಬಟ್ ಆಫ್ಟರ್ 4 ಯಾರು ಯೂಸ್ ಮಾಡಲ್ಲ. ಈ ಥರ ಒಂದು ಸೀಟ್ ಬರುತ್ತೆ, ಅದನ್ನು ನಾವು ಬ್ಯಾಕ್ ಸೈಡ್ ಸೀಟಿಗೆ ಲಾಕ್ ಮಾಡಿದರೆ ಅವರಿಗೆ ಸೀಟ್ ಬೆಲ್ಟ್ ಹಾಕಿಬಿಟ್ರೆ ಸೇಫ್ ಇರುತ್ತೆ. ಬಿಕಾಸ್ ಬ್ರೇಕ್ ಹಾಕಿದಾಗ ಅವರು ಮುಂದೆ ಬಂದು ಬೀಳುವ ಚಾನ್ಸಸ್ ಇರಲ್ಲ. ಸೊ ಸೇಫಿಗೆ ಇದು ಒಳ್ಳೆಯದು. ನೆಕ್ಸ್ಟ್ ಬಂದು ಇವರು ಇಲ್ಲಿ ಕಲರ್ ಥೇರಿ ಮುಗಿಸ್ತಾ ಇದ್ದಾರೆ. ಇವತ್ತು ಮುಗಿಸಿ ಬಿಡಿ ಅಂತ ಒಂದು ಹೇಳಿದ್ದೀನಿ. ಸೊ ಈ ಥರ ಮಾಡ್ತಾ ಇದ್ದಾರೆ. ಇದು ಅವ್ರದ್ದು ನೋಟ್ಸ್, ಅದರಲ್ಲಿಯೇ ಮಾಡ್ತೀನಿ ಅಂತ ಹೇಳಿದರು. ಡೈಗ್ರಾಮನ್ನು ಅವರು ಚಾರ್ಟಲ್ಲಿ ಮಾಡಲಿಕ್ಕೆ ರೆಡಿ ಆದದ್ದು, ಬಟ್ ಚಾರ್ಟ್ ಅಲ್ಲಿ ಇಲ್ಲಿ ಆಗ್ತದೆ ಅಲ್ಲ ಅಂತ ಹೇಳಿ ಅವ್ರ ಹತ್ರ ಇದರಲ್ಲಿ ಮಾಡಿ ಅಂತ, ಆ್ಯಕ್ಚುಲಿ ಇದರಲ್ಲಿ ಮಾಡಿ ಚಾರ್ಟಲ್ಲಿ ಮಾಡಲಿಕ್ಕೆ, ಬಟ್ ಅವರಿಗೆ ರಪ್ಪ ತಲೆಗೆ ಹತ್ತಿದೆ. ಸೊ ಒಂದರಲ್ಲಿ ಸಾಕು ಅಂತ ಹೇಳಿದ್ದೀನಿ. ಸೊ ಈ ಥರ ಆಗಿದೆ ಅವರು ಮಾಡಿದ್ದು.
ಡೈಗ್ರಾಮ್ ಎಲ್ಲ ಈಗ ಇದೆಲ್ಲ ಹಳೆದು ನೋಟ್ಸ್. ಈ ಥರ ನಾವು ನೋಟ್ಸ್ ಕೊಡ್ತೀವಿ ಯಾರಿಗಾದರೂ ಕಲೀಲಿಕ್ಕೆ ಇಷ್ಟ ಇದ್ದವರಿಗೆ. ಸೊ ಅದು ಅವರಿಗೆ ಯಾವತ್ತಾದರೂ ಒಂದು ವೇಳೆ ಮರೆತು ಹೋದರೆ ನೋಟ್ಸ್ ತೆಗೆದು ಕಲೀಲಿಕ್ಕೆ ಆಗ್ತದೆ ಅಂತ. ಇದು ಮುಗ್ದ ನಂತರ ತೆಗ್ದದ್ದು. ಇಲ್ಲಿ ಅವರು ಮುಗಿಸ್ತಾನೆ ಇದ್ದಾರೆ. ನೆಕ್ಸ್ಟ್ ಬಂದು ನಾವೊಂದು ಗೇಮ್ ಆಡಿದ್ವಿ, ನೀವು ಶಾರ್ಟಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಲೆಮನ್ ಸ್ಕ್ವೀಸ್ ಮಾಡೋದು, ಹೇಳುವಾಗಲೇ ಬಾಯಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಈ ಸಲ ರಿಷಲ್ ತುಂಬ ಸ್ಟ್ರಾಂಗಲ್ಲಿ ನಿಂತಿದ್ರು. ಅವಳಿಗೆ ಏನು ಕೂಡ ಫೀಲ್ ಆಗಿಲ್ಲ, ಅವಳು ಲೆಮನ್ ತಿಂತಾಳಂತೆ ತುಂಬ. ನಿರೋಷಾ ತುಂಬ ಸ್ಟ್ರಾಂಗಲ್ಲಿ ಕೂತಿದ್ಲು, ತುಂಬ ಅಂದರೆ ತುಂಬ ಸ್ಟ್ರಾಂಗಲ್ಲಿ. ಬಟ್ ಅವಳಿಗೆ ಗೊತ್ತಿರಲಿಲ್ಲ, ಅವಳು ಹೇಳಿದ್ಲು ಕೂಡ ನಾನೇನು ಮಾಡಿಲ್ಲ ಈ ಸಲ, ನಾನು ಸರಿ ಇದ್ದೀನಿ ಅಂತ ಹೇಳಿ. ಆ ಸೈಡ್ ಹೋಗಿ ಈ ಥರ ಮುಖ ಮಾಡ್ತಾ ಇದ್ಲು, ಅವಳಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದದ್ದು. ನೆಕ್ಸ್ಟ್ ನನಗೆ ಒಂದು ಸಲ ನೆತ್ತಿಗೆ ಏರಿದಾಗೆ ಆಯಿತು, ಆದರೂ ನಾನು ಕಂಟ್ರೋಲ್ ಮಾಡಿಕೊಂಡೆ, ಎಗ್ಗಾದರೂ ಮಾಡಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನೀತನಿಗೆ ಮಾತ್ರ ಸ್ವಲ್ಪನೂ ಆಗಿಲ್ಲ, ಅವಳು ಒಂದೇ ಸಲ ಎದ್ದು ಬಿಟ್ಲು, ಸಾಕು ಅಂತ ಹೇಳಿ, ಆಗ್ತಾ ಇಲ್ಲ ಅಂತ ಹೇಳಿ ನೀರು ಕುಡಿದು ಬಿಟ್ಟಿದ್ದಾಳೆ. ನೆಕ್ಸ್ಟ್ ನಾವು ಈ ಗೇಮನ್ನು ಮುಗಿಸಿದ ನಂತರವೇ ನನ್ನ ಹಸ್ಬೆಂಡಿದು ಕಾಲ್ ಬಂತು. ಮಗನ ಮೈ ಸ್ವಲ್ಪ ಬಿಸಿ ಉಂಟು ಅಂತೇಳಿ, ಅಂದರೆ ಒಂದು 98.9 ಇತ್ತು. ಸೊ ಕೊಡಬೇಕಾ ಮೆಡಿಸನ್ ಅಂತ ನಾನು ಬೇಡ ಅಂತ ಹೇಳಿದ್ದೆ, ನಾನು ಬರ್ತೀನಿ ಅಂತ ಹೇಳಿ. ಅವನು ಮೊನ್ನೆ ರಾತ್ರಿ ವಾಮಿಟ್ ಮಾಡಿಕೊಂಡಿದ್ದ, ಅದರಿಂದ ಸೊ ಅವನಿಗೆ ಶುಕ್ರವಾರ ನಾವು ಕಳಿಸಿರಲಿಲ್ಲ, ಅಂದರೆ ನಿನ್ನೆ ಸ್ಕೂಲಿಗೆ, ಬಿಕಾಸ್ ಅಲ್ಲಿ ಏನಾದರೂ ಆದರೆ ಅಂತ ಹೇಳಿ. ಮತ್ತು ನಾನು 99 ಆದ ನಂತರವೇ ಮೆಡಿಸಿನ್ ಕೊಡೋದು, ಮನೆಯಲ್ಲಿ ಯಾವತ್ತು ಮೆಡಿಸಿನ್ ರೆಡಿ ಇರುತ್ತೆ, ಆದರೆ ಅದು ಕ್ರಾಸ್ ಆಗುವ ತನಕ ನಾನು ಕೊಡಲ್ಲ. ಸೊ ಆದರೂ ಕೂಡ ಅವನಿಗೋಸ್ಕರ ಮತ್ತೆ ನಾನು ಮನೆಗೆ ಬಂದೆ. ಇವರಿಬ್ಬರು ಡಾಕ್ಟರ್ ಸೆಟ್ ತೊಗೊಂಡು ಆಟ ಆಡ್ತಾ ಇದ್ದರು, ಯಾಕಂತ ಹೇಳಿದರೆ ಅವನು ಮತ್ತೆ ಎಲ್ಲಿಯಾದರೂ ಓಡಾಡ್ತಾ ಇದ್ದಾನೆ ಅಂತೇಳಿ. ಮತ್ತೆ ಅವನಿಗೆ ಸರಿ ಆಯಿತು, ವಾಪಸ್ 97ಗೆ ಬಂದಿತ್ತು, ಸರಿಯಾದ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.